ಶ್ರೀಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯಮಜ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಭಾವ ಭಗವಂತನ 7ನೆಯ ಹೆಸರು. ಭಾವ ಅನ್ನುವಂಥದ್ದು ಪರಮಾತ್ಮನ ಸಮಷ್ಟಿಯಾದಂತಹ ಒಂದು ಕರ್ತೃತ್ವ ಶಕ್ತಿಯನ್ನು ಎತ್ತಿ ತೋರಿಸುವಂತಹ ಅದ್ಭುತವಾದಂತಹ ಹೆಸರು. ಭಾವ ಅಂದರೆ 3 ಒಳಗೊಂಡಿದ್ದು ಅಂತ. ಯಾವುದದು? ಸೃಷ್ಟಿ, ಸ್ಥಿತಿ, ಸಂಹಾರ. ಅದಕ್ಕೆ ಭಾವನಂ ಅಂತ ಕರೀತಾರೆ ಶಾಸ್ತ್ರಕಾರರು. ಸೃಷ್ಟಿ ಸ್ಥಿತಿಸ್ಥ ಸಂಹಾರ ಭಾವನಂ ಸಮುದಾಹೃತಂ ಅಂತ. ಅದನ್ನೆಲ್ಲವನ್ನೂ ಮಾಡಲಿಕ್ಕೆ ಸಮರ್ಥನಾದವನು ಅಂತ. ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಅಂತ. ಸರ್ವಸಮರ್ಥ ಅಂತ ಯಾರನ್ನು ಕರೀತಾರೆ? ಏನನ್ನಾದರೂ ಸೃಷ್ಟಿ ಮಾಡಲಿಕ್ಕೆ ನನ್ನಿಂದ ಆಗ್ತದೆ ಅಂತ ಇದ್ದರೆ ಅದ್ಭುತ, ಸೃಷ್ಟಿ ಮಾಡುವಷ್ಟು ಸಾಮರ್ಥ್ಯ ನಿನ್ನಲ್ಲಿದೆಯಾ ಅಂತ ನಾವು ಆಶ್ಚರ್ಯ ಪಡ್ತೇವೆ. ಅಲ್ಲ, ಅದನ್ನು ನಾನು ನಾಶ ಮಾಡಿಬಿಡಬಲ್ಲೆ ಅಂತ ಕೆಲವರು ಡೆಮಾಲಿಷ್ ಮಾಡುವುದರಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ ನಮ್ಮಲ್ಲಿ. ಅವರನ್ನು ಕೂಡ ಎಂತಹ ಶಕ್ತಿ ನಿನ್ನದು ಅಂತ. ಒಂದೊಂದು ಆಯುಧಗಳನ್ನು, ಒಂದೊಂದು ವಸ್ತುಗಳನ್ನು ನಾವು ಉಪಯೋಗಿಸಿಕೊಂಡು ಕೆಲವನ್ನ ಸೃಷ್ಟಿ ಮಾಡ್ತೇವೆ, ಕೆಲವನ್ನ ಹಾಗೆ ಉಳಿಸಿಕೊಳ್ಳಿಕ್ಕೆ, ಸಂರಕ್ಷಣೆ ಮಾಡಲಿಕ್ಕೆ ಟೂಲ್ಸ್ ಆಗಿ ಬಳಸಿಕೊಳ್ತೇವೆ, ಕೆಲವೊಂದು ನಾಶ ಮಾಡಲಿಕ್ಕೇ ಬೇಕಾಗ್ತದೆ. ನಿಜವಾಗಿಯೂ ಕರ್ತೃತ್ವ ಶಕ್ತಿ ಅಂತ ಹೇಳಿದರೆ ಏನು ಗೊತ್ತಾ? ಸೃಷ್ಟಿ ಮಾಡಲಿಕ್ಕೂ ಸರ್ವಸಮರ್ಥ ಆಗಿರಬೇಕು, ನಾಶ ಮಾಡಲಿಕ್ಕೂ ಸಮರ್ಥ ಆಗಿರಬೇಕು, ಹಾಗೆ ಅದನ್ನು ಹಾಗೆ ಇಟ್ಟುಕೊಳ್ಳುವುದರಲ್ಲೂ ಸಮರ್ಥ ಆಗಿರಬೇಕು. ಇದು ಜಗತ್ತಿನಲ್ಲಿರುವುದು ಪರಮಾತ್ಮನಿಗೆ ಮಾತ್ರ ಏಕೈಕ ಶಕ್ತಿಯವನು ಅಂತ ಶಾಸ್ತ್ರಕಾರರು ಕೊಡುವಂತಹ ನಿರ್ಣಯ. ತತ್ ಯಕ್ಕರೋತಿ ಪುರುಷಃ ಸಭಾವ ಇತಿ ಕೀರ್ತ್ಯತೆ ಅಂತ. ಅವನಿಗೆ ಭಾವ ಅಂತ ಕರೀತಾರೆ. ಸೃಷ್ಟಿ, ಸ್ಥಿತಿ, ಸಂಹಾರ, ಜಗತ್ತಿನ ಎಲ್ಲ ಚಟುವಟಿಕೆಗಳು ಕೂಡ ನಡೆಯುವಂಥದ್ದು ಅದೇ. ನಾವು ಕೇಳಿದ ಹಾಗೆ ಸೃಷ್ಟಿ ಮಾಡುವುದು ಬ್ರಹ್ಮದೇವರು, ಲಯ ಮಾಡುವುದು ರುದ್ರದೇವರು, ಅದರ ಸ್ಥಿತಿ ನಿಯಮನ ವಿಷ್ಣು ಅಂತ ಹೇಳಿ. ಇದಕ್ಕೇನು ಉತ್ತರ? ಪರಮಾತ್ಮನನ್ನು ಒಬ್ಬನನ್ನೇ ಭಾವ ಅಂತ ಕರೆಯುವುದು ಯಾಕೆ? ಅದಕ್ಕೆ ಉಪನಿಷತ್ತು ಹೇಳುವಂತಹ ಮಾತಿನ ಚಿಂತನೆಯೂ ಹೀಗೆ ಇದೆ. ಬ್ರಹ್ಮನಾರಾಯಣ, ಶಿವಶ್ಚ ನಾರಾಯಣ, ಶಕ್ರಶ್ಚ ನಾರಾಯಣ ಅಂತ. ಭಗವಂತ ಒಬ್ಬನೇ ಸರ್ವೋತ್ತಮ ಇರುವುದು. ಯಾವುದೇ ಹೆಸರಿನಿಂದ ಕರೆದರೂ ಕೂಡ ಅದು ಅವನನ್ನೇ ಹೇಳಬೇಕು ಅನ್ನುವಂಥದ್ದು ನಿರ್ಣಯ. ಅದು ಪರಮಸತ್ಯ. ಭಗವಂತ ಹೇಗಿರ್ತಾನೆ, ಎಲ್ಲದರೊಳಗೂ ಇದ್ದಾನೆ ಅಂತ ಹೇಳಿದ ಮೇಲೆ ಎಲ್ಲ ಶಕ್ತಿಯ ಹಿನ್ನೆಲೆಯಲ್ಲಿಯೂ ಕೂಡ ಅವನದ್ದೇ ಕೈವಾಡ ಕಾರುಬಾರು ನಡೆಯಬೇಕಲ್ವಾ? ವಾಮನ ಪುರಾಣ ಹೇಳ್ತದೆ, ಬ್ರಹ್ಮ ವಿಷ್ಣು ಈಶ ರೂಪಾಣಿ ತ್ರೀಣಿ ವಿಷ್ಣೋಹ ಮಹಾತ್ಮನಃ ಅಂತ. 3 ರೂಪವೂ ಕೂಡ ಇವನದ್ದೇ, ಬ್ರಹ್ಮ ವಿಷ್ಣು ಶಿವ. ಹೇಗೆ? ಬ್ರಹ್ಮಣಿ ಬ್ರಹ್ಮರೂಪ ಸಹ ಶಿವರೂಪಿ ಶಿವೇ ಸ್ಥಿತಃ ಪೃಥಗೇವ ಸ್ಥಿತೋ ದೇವ ವಿಷ್ಣುರೂಪೋ ಜನಾರ್ದನ ಅಂತ. ಬ್ರಹ್ಮನಲ್ಲಿ, ಬ್ರಹ್ಮನ ಒಳಗೆ ಬ್ರಹ್ಮ ಅನ್ನುವಂತಹ ರೂಪದಿಂದ ಇರುವಂತಹ ಶಕ್ತಿಯೇ ರುದ್ರದೇವರ ಒಳಗೆ ಶಿವ ಅನ್ನುವಂತಹ ಹೆಸರಿನಿಂದ ಕರೆಯಲ್ಪಡುವಂತಹ ಶಕ್ತಿ. ಸ್ವತಃ ತಾನೇ ವಿಷ್ಣು ಅಂತ ಅನ್ನಿಸಿಕೊಂಡು ಸ್ಥಿತಿಗೆ ಕಾರಣನಾಗಿದ್ದಾನೆ ಅಂತ. ಸ್ಥಿತಿ ಅನ್ನುವಂಥದ್ದು ಸುಲಭದ ಮಾತಲ್ಲ. ಯಾವುದನ್ನಾದರೂ ನಾವು ಸೃಷ್ಟಿ ಮಾಡಿ ಬಿಡಬಹುದು, ನಾಶ ಮಾಡಲಿಕ್ಕೂ ನಮಗೆ ಜಾಸ್ತಿ ಕಷ್ಟ ಬೇಕಾಗಿಲ್ಲ. ಆದರೆ ಅದನ್ನು ಉಳಿಸಿಕೊಳ್ಳುವುದು ತುಂಬ ಕಷ್ಟ. ಅದಕ್ಕೆ ಇರಬೇಕು. ಏನನ್ನಾದರೂ ನೀವು ಶುರು ಮಾಡಿ, ಒಂದು ಸಂಸ್ಥೆಯನ್ನು ಅಥವಾ ಯಾವುದಾದರೂ ಒಂದು ಹೊಸ ವ್ಯವಹಾರವನ್ನು ಸ್ಟಾರ್ಟ್ ಮಾಡಲಿಕ್ಕೇನು ಎಲ್ಲರೂ ಬರ್ತಾರೆ. ಮದುವೆ ದಿವಸ ಎಲ್ಲರೂ ಬಂದು ವಿಶ್ ಮಾಡುವುದಿಲ್ವ? ಹಾಗೆ ಎಲ್ಲರೂ ಬಂದು ಕೂಡ ಆಲ್ ದಿ ಬೆಸ್ಟ್ ಆಫ್ ಲಕ್ ಅಂತ ಗಿಫ್ಟ್ ಏನೋ ಪ್ರೆಸೆಂಟೇಷನ್ಸ್ಗಳು ಏನೇನೋ ನಡೀತದೆ. ಹಾಗೆಯೇ ಬ್ರೇಕ್ ಆಗಲಿಕ್ಕೂ ಕೂಡ ದೊಡ್ಡ ಸಂಗತಿ ಬೇಕು ಅಂತೇನೂ ಇಲ್ಲ. ಬೇಕಾಗ್ತದೆ, ದೊಡ್ಡ ಮನಸ್ಸು ಮಾಡಬೇಕಾಗ್ತದೆ. ಒಂದು ಡಿಸಿಷನ್ ಮಾಡುವುದು ಕೂಡ ಸುಲಭ ಅಲ್ಲ. ಆದರೆ ಸಸ್ಟೈನ್ ಅನ್ನುವಂಥದ್ದು ದೊಡ್ಡ ಚಾಲೆಂಜ್ ಅಂತ. ಸುಮ್ಮನೆ ನನಗೆ ಗೊತ್ತಿರುವ ದೃಷ್ಟಿಕೋನದಲ್ಲಿ ನಾನು ನೋಡುವುದು, ಬ್ರಹ್ಮದೇವರಿಗೆ ವಿಶೇಷವಾದಂತಹ ಅವತಾರಗಳ ಚಿಂತನೆಗಳಿಲ್ಲ. ಸೃಷ್ಟಿಗೆ ಅವರ ಅದ್ಭುತವಾದಂತಹ ಸಾಮರ್ಥ್ಯದ ಕಾಣಿಕೆ. ಸಂಹಾರ ಮಾಡಲಿಕ್ಕೆ ರುದ್ರದೇವರು ರೌದ್ರವಾದಂತಹ ಅವತಾರವನ್ನು ಎತ್ತಿ ಬಂದು ಗಂಭೀರ ಸ್ವರೂಪರಾಗಿ, ಯಾಕಂದರೆ ಯಾವುದನ್ನು ಕೂಡ ನಾಶ ಮಾಡಬೇಕು ಅಂತ ಹೇಳ್ತಾರೆ ಮನಸ್ಸು ಕಠಿಣವಾಗಿರಬೇಕು, ದೃಢವಾದಂತಹ ನಿರ್ಧಾರ ಬೇಕು. ಕೊನೆಗೊಳಿಸುವುದು ಯಾವುದೂ ಸುಲಭವಲ್ಲ.
ಅಂತಹ ಒಂದು ಕಾಠಿಣ್ಯವನ್ನು ತೋರಿಸುವಂತಹ ರುದ್ರದೇವರ ಗಾಂಭೀರ್ಯವನ್ನು ನಾವು ನೋಡ್ತೇವೆ. ಆದರೆ ಸ್ಥಿತಿಗೆ ಭಗವಂತ ದಶಾವತಾರಗಳನ್ನು, ಅನಂತ ಅವತಾರಗಳನ್ನು ಎತ್ತಿ ಬಂದು ಇದನ್ನು ಉಳಿಸಬೇಕಾಗ್ತದಂತೆ ಅಲ್ವಾ? ನೋಡಿ, ಅದರಲ್ಲಿ ಸೃಷ್ಟಿ ಸ್ಥಿತಿ ಸಂಹಾರಗಳ ಮಧ್ಯದಲ್ಲಿರುವಂತಹ ಆ ಭಗವಂತನ ವಿಶೇಷ ಸ್ವರೂಪವನ್ನು ಗಮನಿಸೋಣ. ವಿಷ್ಣು ಅನ್ನುವಂತಹ ರೂಪವನ್ನು ನೋಡೋಣ. ಅದು ವಿಶಾಲವಾಗಿರಬೇಕು, ಅಗಾಧವಾಗಿರಬೇಕು, ಅದ್ಭುತವಾಗಿರಬೇಕು. ಯಾಕಂದರೆ ಅದು ದೊಡ್ಡದಾದಂತಹ ಕೆಲಸ ಅಂತ. ಹೀಗೆ ಬ್ರಹ್ಮದೇವರ ಒಳಗೂ ರುದ್ರದೇವರ ಒಳಗೂ ತಾನೇ ಸ್ವತಃ ಇನ್ನೊಂದು ರೂಪದಿಂದ ವಿಷ್ಣು ಅನ್ನುವಂತಹ ಹೆಸರಿನಿಂದ ಸೃಷ್ಟಿ ಸ್ಥಿತಿ ಸಂಹಾರ ಇದನ್ನೆಲ್ಲವನ್ನು ನಿಯಂತ್ರಿಸ್ತಾನೆ ಅಂತ ಹೇಳಿ ಭಗವಂತನಿಗೆ ಭಾವ ಅಂತ ಹೆಸರು. ಅದರಲ್ಲಿ ಎಲ್ಲವನ್ನು ಒಪ್ಪಿಕೊಳ್ಳುವುದು ನಮಗೆ ಕಷ್ಟ ಆಗ್ತದೆ. ನಮಗೆ ಇಷ್ಟವಾದಂತಹ ದೇವರು ಸೃಷ್ಟಿ ಮಾಡ್ತಾನೆ, ಆಯಿತು, ಚೆನ್ನಾಗಿದೆ, ಈ ಸೃಷ್ಟಿ ಅದ್ಭುತ ಅಲ್ವ, ಎಷ್ಟೆಲ್ಲ ಆಶ್ಚರ್ಯಕರವಾದಂಥದ್ದೆಲ್ಲ ನಾವು ನೋಡ್ತೇವೆ ನೋಡಿ. ಎಂತಹ ಒಂದು ಅದ್ಭುತ ಕ್ರಿಯೇಷನ್, ನಾವು ಖುಷಿ ಪಡ್ತೇವೆ, ನಮಗೂ ಸಂತೋಷವಾಗ್ತದೆ, ಸಂಭ್ರಮ ಆಗ್ತದೆ. ಸ್ಥಿತಿ ಇರಲಿ, ಎಲ್ಲವನ್ನು ಮೇಂಟೈನ್ ಮಾಡೋದು ಕೂಡ ದೊಡ್ಡ ಕೆಲಸವೇ. ಮನೆ ಕಟ್ಟುವುದು ಓಕೆ, ಅದನ್ನು ಮೇಂಟೈನ್ ಮಾಡಬೇಕಾದ್ರೆ ಗೃಹಿಣಿಯರು ಎಷ್ಟು ಒದ್ದಾಡ್ತಾರೆ ಗೊತ್ತಾ? ಅವರ ಕಷ್ಟ ಯಾರಿಗೂ ಸುಲಭವಾಗಿ ಅರ್ಥ ಆಗೋದಿಲ್ಲ. ಮೇಂಟೆನೆನ್ಸು ಸುಲಭ ಅಲ್ಲ. ಮಕ್ಕಳು ಹುಟ್ಟಿದ ಮೇಲೆ ತಕ್ಷಣಕ್ಕೆ ದೊಡ್ಡವರಾಗಿ ಬಿಡುವುದಿಲ್ಲ. ಅವರ ಜೊತೆಗೇ ಇದ್ದು ಅಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿಕೊಂಡು ಅದನ್ನು ಬೆಳೆಸಿ ಉಳಿಸಿದ್ದಕ್ಕೇ ಇರಬೇಕು. ಮಾತೃ ಅನ್ನುವಂತಹ ಸ್ಥಾನಕ್ಕೆ ಬಹಳ ದೊಡ್ಡ ಗೌರವ ಇದೆ. ಸನ್ಯಾಸಿಗಳೂ ಕೂಡ ತಂದೆಗೆ ನಮಸ್ಕಾರ ಮಾಡಲಿಕ್ಕೆ ಇಲ್ಲ, ತಾಯಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕಾಗ್ತದೆ. ಹೀಗೆ ಸ್ಥಿತಿ ಅನ್ನುವಂಥದ್ದು ಸುಲಭದ ಮಾತಲ್ಲ. ಸಂಹಾರ ಅದನ್ನು ಸ್ವಲ್ಪ ಒಪ್ಪಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ನಾನು ಇಷ್ಟಪಡುವ, ನಾನು ಬಹಳ ಗೌರವಿಸುವ ದೇವರು ನನ್ನ ಅತ್ಯಂತ ಆತ್ಮೀಯನನ್ನು ಕೊಂದು ಬಿಟ್ಟ ಅಂತ ಹೇಳಿದರೆ ದೇವರನ್ನು ಕ್ರಿಮಿನನ್ನಾಗಿ ನೋಡೋಣ ಅನ್ನುವಂತಹ ಒಂದು ಭಾವ ಬರ್ತದಲ್ಲ, ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ದೇವರು ಸೃಷ್ಟಿ ಮಾಡಲಿ, ಸ್ಥಿತಿ ಮಾಡಲಿ, ಸಂಹಾರ ಅವನಲ್ಲ, ಯಾವುದೋ ಒಂದು ಬೇರೆ ಭೂತ ಸೈತಾನ್ ಮಾಡುವುದು ಅಂತ ಇಟ್ಟುಕೊಳ್ಳೋಣ. ದೇವರು ಯಾಕೆ ಆಗಬೇಕು? ನಾನು ಒಳ್ಳೆಯದನ್ನೆಲ್ಲ ನಾನು ಮಾಡ್ತೇನೆ, ಆದರೆ ಕೆಟ್ಟದ್ದು ದೇವರಲ್ಲ, ದೇವರಿಗೆ ಬೇಡ ಅದು ಅಂತ ಹೇಳಿ ನಾವು ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದರೆ ಇಲ್ಲ, ಅಂತಹ ಒಂದು ಸಂಕುಚಿತವಾದಂತಹ ಭಾವ ಬೇಡ. ಯಾಕಂದರೆ ಅದರಲ್ಲಿ ಒಂದು ಲಾಜಿಕ್ಕೂ ಇದೆ. ನಾವು ಚಿಂತನೆ ಮಾಡಬಹುದು. ಯಾರಿಗೂ ಒಬ್ಬನಿಗೆ ದೊಡ್ಡ ಶಿಕ್ಷೆ ಆಗ್ತದೆ ಅಂತ ನಮಗೆ ಅನ್ನಿಸಿದರೆ, ಅಥವಾ ನಮ್ಮ ಕಣ್ಣೆದುರೇ ಯಾರಿಗೊಬ್ಬನು ಚೆನ್ನಾಗಿ ಹೊಡಿತಾ ಇದ್ದಾನೆ, ಹೊಡೆಸಿಕೊಳ್ಳುವವನು ಯಾವುದೋ ಒಂದು ಅಪರಾಧ ಮಾಡಿದ್ದಾನೆ, ಹೊಡೆಯುವಾಗ ನೋವಾಗ್ತದೆ, ಹೌದು, ಅದಕ್ಕೋಸ್ಕರ ಅವನು ಜೋರಾಗಿ ಅಳ್ತಾ ಇದ್ದಾನೆ, ಕಣ್ಣೀರು ಹಾಕ್ತಾ ಇದ್ದಾನೆ, ಕಾಲು ಹಿಡ್ಕೊಳ್ತಾ ಇದ್ದಾನೆ, ನನಗೆ ಹೊಡಿಬೇಡ ಅಂತ. ಆ ದೃಶ್ಯ ಕಂಡಾಗ ನಮಗೆ ಕಾಣುವುದೇನು? ಅವನು ಎಷ್ಟು ಕ್ರೂರಿ, ಅವನು ಅಷ್ಟು ಬೇಡಿಕೊಂಡರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಹೊಡಿತಾ ಇದ್ದಾನಲ್ಲ, ಅದು ನಮಗೆ ಕಾಣುವಂತಹ ನಮ್ಮ ನೋಟ ಅಷ್ಟೇ. ಆದರೆ ಹೊಡೆಯುವವನು ಪೊಲೀಸ್, ಹೊಡೆಸಿಕೊಳ್ಳುವವನು ದೊಡ್ಡ ತಪ್ಪು ಮಾಡಿದಂತಹ, ಅತ್ಯಾಚಾರದಂತಹ ಮಹಾಪರಾಧ ಮಾಡಿದಂತಹ ಒಬ್ಬ ತಪ್ಪಿತಸ್ಥ. ನಮಗೆ ಅವನ ಮೇಲೆ ಕರುಣೆ ಬರಬೇಕಾ? ನಮಗೆ ಪೂರ್ವಾಪರ ಗೊತ್ತಿಲ್ಲದೆ ಹೋದರೆ ಇಂತಹ ಒಂದು ತಪ್ಪು ಅಭಿಪ್ರಾಯಗಳು ಕಾಣಿಸಿಕೊಳ್ತವೆ. ಎಲ್ಲರ ಕರ್ಮವನ್ನು ತಿಳಿದವನು ಭಗವಂತ ಅಲ್ವಾ? ಜಗತ್ತಿನಲ್ಲಿ ಅಯ್ಯೋ ಯಾಕಪ್ಪ ಅವರು ಸತ್ತು ಹೋದರು, ಅಷ್ಟು ಒಳ್ಳೆಯವರು ಅಂತ ನಮಗೆ ಅನ್ನಿಸ್ತದೆ. ಅವರ ಪೂರ್ವಾಪರದ ಬಗ್ಗೆ ನಮಗೇನು ಗೊತ್ತಿದೆ? ಅದಕ್ಕೆ ಕೃಷ್ಣ ಡಿಕ್ಲೇರ್ ಮಾಡಿದ್ದು ಸಮೋಸ್ಮಿ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತ ಹೇಳಿ. ನನಗೆ ಇವರು ಇಷ್ಟದವರು, ನನಗೆ ಅನಿಷ್ಟದವರು ಅಂತ ಇಲ್ಲ, ಎಲ್ಲರನ್ನೂ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೇನೆ ಅಂತ. ಹಾಗಾಗಿ ಭಗವಂತನ ಸೃಷ್ಟಿ ಸ್ಥಿತಿ ಸಂಹಾರವತ್ವವನ್ನು, ಅವನ ಶಕ್ತಿ, ಅವನ ಸಾಮರ್ಥ್ಯ ಅನ್ನುವಂತಹ ರೀತಿಯಲ್ಲಿ ನಾವು ಅದನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಯಾಕಂದರೆ ಒಂದು ಪ್ಲಾಸ್ಟಿಕ್ಕು ಸಿಕ್ಕಿದ್ದನ್ನು ನಮಗೆ ನಾಶ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ ಅಂತ ಈಗಿನ ವೈಜ್ಞಾನಿಕ ಚಿಂತನೆಗಳಲ್ಲಿ ನೋಡುವಾಗ ಪ್ಲಾಸ್ಟಿಕ್ ಅನ್ನುವಂಥದ್ದು ಪರಿಸರಕ್ಕೆ ಮಾರಕ ಅಂತ ಹೇಳ್ತಾರಲ್ಲ. ಅಚ್ಛೇದ್ಯೋ ಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷಯೇವಚ ಅಂತ ಗೀತೆಯಲ್ಲಿ ಹೇಳೋದು ಆತ್ಮನಿಗೆ ಸಾವಿಲ್ಲ ಅಂತ ಇದ್ದ ಹಾಗೆ ಇದೊಂದು ಪ್ಲಾಸ್ಟಿಕ್ ಕೂಡ ಹಾಗೆ, ಅದನ್ನು ನಾಶ ಮಾಡಲಿಕ್ಕೂ ನಮಗೆ ಆಗೋದಿಲ್ಲ. ಅಂಥದ್ರಲ್ಲಿ ನಾವು ಈ ಪ್ರಪಂಚದ ನಾಶವನ್ನು ನಮಗೆ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅಪಾರವಾದಂತಹ ಅದ್ಭುತವಾದಂತಹ ಶಕ್ತಿಯೇ ಬೇಕು ತಾನೇ. ಅಂತಹ ಶಕ್ತಿಯ ಸಂಪೂರ್ಣವಾದಂತಹ ಒಂದು ಸೋರ್ಸ್, ಶಕ್ತಿಯ ಸಾಗರ ಅದು ಭಗವಂತ. ಅವನಿಗೆ ಸಂಹಾರ ಕರ್ತೃತ್ವ ಅನ್ನುವಂಥದ್ದು ಅವನಿಗೆ ವಿಭೂಷಣ ಹೊರತಾಗಿ ಅದು ದೋಷವಲ್ಲ. ಹಾಗಂತ ಹೇಳಿ ನಾವು ಕೆಲವನ್ನು ಒಪ್ಪಿಕೊಳ್ತೇನೆ,
ಕೆಲವು ನನ್ನ ದೇವರು ಹೀಗೆ ಇರಬೇಕು ಅಂತ ಹೇಳಿ ನಾವೇ ನಮಗೆ ಇಷ್ಟ ಬಂದ ಹಾಗೆ ನಾವು ಲಿಸ್ಟ್ ಮಾಡಿಕೊಳ್ಳಿಕ್ಕೆ, ಅವನ ಗುಣಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ಹಾಗೆ ಮಾಡಿದರೂ ತಪ್ಪಾಗ್ತದಂತೆ ಹೇಳ್ತಾರೆ. ಕೂರ್ಮ ಪುರಾಣದಲ್ಲಿ ಅದರ ಬಗ್ಗೆ ಚಿಂತನೆ ಇದೆ. ನಗುಣಾನಾಂಚ ಭಾಗಹಾನಿಂ ಪ್ರಕಲ್ಪಜೇತ್ ಅಂತ. ಯಾವತ್ತೂ ಕೂಡ ಭಗವಂತನಿಗೆ ಅದು ಬೇಡ ಇದು ಬೇಡ ಅಂತ ನಾವು ಸೆಲೆಕ್ಟಿವ್ ಆಗಿ ಇಷ್ಟನ್ನೇ ಒಪ್ಪಿಕೊಳ್ಳುವಂತಹ ವ್ಯವಸ್ಥೆ ಇಲ್ಲ. ಹೀಗಾಗಿ ಭಗವಂತ ಎಲ್ಲದರ ಕಾರಣ, ಸೃಷ್ಟಿಗೆ, ಸ್ಥಿತಿಗೆ, ಸಂಹಾರಕ್ಕೂ ಕೂಡ ಕಾರಣನಾಗಿದ್ದಾನೆ ಅನ್ನುವಂಥದ್ದು ಪರಮ ಸತ್ಯ. ಹಾಗೆಯೇ ಭಗವಂತ ಹೇಗಿದ್ದಾನೆ? ಭಾವಮವ್ಯಯಮೀಕ್ಷತೆ ಸರ್ವಭೂತೇಷು ಜೇನೈಕಂ ಅಂತ ಕೃಷ್ಣನೇ ಗೀತೆಯಲ್ಲಿ ಹೇಳಿಕೊಳ್ಳುವ ಹಾಗೆ ಭಗವಂತನನ್ನು ಭಾವ ಅಂತ ಹೇಳಿಯೇ ಕರೆಯುವುದು. ಭಾವ ಅಂದರೆ ಏನು? ಭಾ ಅಂತ ಹೇಳಿದರೆ ಸರ್ವದಾ ವಿದ್ಯಮಾನಂ, ಯಾವಾಗಲೂ ಇರುವವನು ಅಂತ ಅರ್ಥ. ಎಲ್ಲದರ ಒಳಗೂ ಜೀವನಿಗೆ ಯಾಕೆ ನಾಶ ಇಲ್ಲ? ದೇಹ ನಾಶವಾದರೂ ಜೀವನಾಶ ಆಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ಜೀವನೊಳಗೆ ಭಗವಂತ ಇದ್ದಾನೆ, ಅವನಿಗೆ ನಾಶ ಇಲ್ಲ, ಆದ್ದರಿಂದ ನಮಗೆ ಯಾರಿಗೂ ನಾಶ ಇಲ್ಲ. ಅದು ನಮ್ಮ ಸ್ವರೂಪ. ಅದಕ್ಕೆ ಕಾರಣ ಯಾರು? ಭಗವಂತ. ಅವನು ನಮ್ಮನ್ನು ಒಳಗಿನಿಂದ ಹಿಡ್ಕೊಂಡಿದ್ದಾನೆ. ಆದ್ದರಿಂದ ಅವನನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಾವು ಚೆನ್ನಾಗಿ ಇರ್ತೇವೆ ಅನ್ನುವಂಥದ್ದೇ ಇದರ ಮುಖ್ಯವಾದಂತಹ ಸಂದೇಶ. ಅನೇಕ ಅರ್ಥಗಳಿವೆ. ಇವತ್ತಿಗೆ ಇಷ್ಟೊಂದು ಚಿಂತನೆ ಮಾಡಿ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡೋಣ. ಅವನನ್ನು ಭಾವ ಅಂತ ಕರೆದು ನಾವು ನಮ್ಮ ಭಾವವನ್ನು, ಅಂತರಂಗವನ್ನು ಶುದ್ಧಿ ಮಾಡಿಕೊಳ್ಳೋಣ. ಕೃಷ್ಣಾರ್ಪಣ.